ಹಾವೇರಿಯ ಬಸವೇಶ್ವರ ನಗರದ ಸರ್ಕಾರಿ ಜಾಗದಲ್ಲಿದ್ದ ಬೃಹತ್ ಮರವೊಂದನ್ನು ಅನುಮತಿ ಇಲ್ಲದೆ ಕಡಿದು ಹಾಕಿದ್ದ ಆರೋಪದಡಿ ಸಿಕಂದರ್ ಬಾಷಾ ಅತ್ತಿಮತ್ತೂರ್ ಎಂಬುವರ ವಿರುದ್ಧ ಅರಣ್ಯ ಇಲಾಖೆ ಅಧಿಕಾರಿಗಳು ಪ್ರಕರಣ ದಾಖಲಿಸಿಕೊಂಡಿದ್ದಾರೆ. ಬಸವೇಶ್ವರ ನಗರದ 8 ಮತ್ತು 9ನೇ ಕ್ರಾಸ್ನಲ್ಲಿ ಅಪಾಯಕಾರಿ ಮರಗಳ ಕೊಂಬೆಗಳನ್ನು ಮಾತ್ರ ತೆರವು ಮಾಡಲು ಅರಣ್ಯ ಇಲಾಖೆಯು ಅನುಮತಿಯನ್ನು ನೀಡಿತು. ಆದರೆ ಆರೋಪಿಯು ಇಡೀ ಮರವನ್ನು ಕಡಿದು ಹಾಕಿದ್ದಾರೆ. ಈ ಬಗ್ಗೆ ಫೋಟೋ ಸಮೇತ ಮಾಹಿತಿ ಸಂಗ್ರಹಿಸಿರುವ ಅರಣ್ಯ ಇಲಾಖೆ ಕರ್ನಾಟಕ ಅರಣ್ಯ ಕಾಯ್ದೆ ಹಾಗೂ ಅರಣ್ಯ ನಿಯಮದಡಿ ಪ್ರಕರಣವನ್ನು ದಾಖಲಿಸಿಕೊಂಡಿದ್ದು ಆರೋಪಿಗೆ ನೋಟಿಸ್ ನೀಡಿ ತನಿಖೆ ಮುಂದುವರೆಸಿದೆ. ಬಸವೇಶ್ವರ ನಗರದ ನಿವಾಸಿಗಳು ಸಾರ್ವಜನಿಕರ ಸುರಕ್ಷತೆ ದೃಷ್ಟಿಯಿಂದ ಬೀದಿ ಬದಿಯಲ್ಲಿರುವ ಅಪಾಯಕಾರಿ ಮರಗಳ ತೆರವಿಗೆ ಮಾರ್ಚ್ 27ರಂದು ಮನವಿಯನ್ನು ಸಲ್ಲಿಸಿದರು. ನಗರ ವ್ಯಾಪ್ತಿಯಲ್ಲಿದ್ದ 13 ಆತಂಕಕಾರಿ ಮರಗಳ ತೆರವು ಬಗ್ಗೆ ನಗರಸಭೆ ಪೌರಾಯುಕ್ತರಿಂದ ವರದಿಯನ್ನು ಪಡೆಯಲಾಗಿತ್ತು ಎಂದು ಹಾವೇರಿ ಪ್ರಾದೇಶಿಕ ವಿಭಾಗದ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಪ್ರಕಾಶ್ ಕರ್ ಅಕ್ಷಯ್ ಅಶೋಕ್ ತಿಳಿಸಿದರು. ಸ್ಥಳ ಪರಿಶೀಲನೆ ನಡೆಸಿದ್ದ ಉಪ ವಲಯ ಅರಣ್ಯಾಧಿಕಾರಿ ಹಾಗೂ ಮೊಜಣೇದಾರರು ಸ್ಥಳೀಯ ನಿವಾಸಿ ಜಗದೀಶ್ ಮಾಗಾವಿ ಅವರ ಮನೆ ಎದುರಿನ ಮರದ ಕೊಂಬೆಗಳು ವಿದ್ಯುತ್ ತಂತಿಗಳ ಮೇಲೆ ಚಾಚಿಕೊಂಡಿದ್ದನ್ನು ಗಮನಿಸಿ ಕೊಂಬೆಗಳನ್ನು ಮಾತ್ರ ಕಟಾವು ಮಾಡಲು ನೀಡಿದರು. ಕಟಾವು ಕೆಲಸಕ್ಕಾಗಿ ಸ್ಥಳಕ್ಕೆ ಬಂದಿದ್ದ ಆರೋಪಿ ಸಿಕಂದರ್ ಬಾಷಾ ಕೊಂಬೆಗಳನ್ನು ಕತ್ತರಿಸುವ ಬದಲು ಇಡೀ ಮರವನ್ನೇ ಕಟಾವು ಮಾಡಿರುವುದು ಪರಿಶೀಲನೆಯಿಂದ ಗೊತ್ತಾಗಿದೆ. ಇದು ನಿಯಮ ಉಲ್ಲಂಘನೆಯಾಗಿದೆ. ಅವರ ಮೇಲೆ ಕಾನೂನು ಕ್ರಮ ಜರುಗಿಸಲಾಗಿದೆ ಅಂತ ಹೇಳಿದ್ದಾರೆ.